ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಮಂಗಳವಾರ ಬೆಳಗ್ಗಿನ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಆದರೆ ಏನಾದ್ರೂ ತಣ್ಣಗೆ ಕುಡಿಬೇಕು ಅನಿಸ್ತಾ ಇರುತ್ತೆ. ಇವತ್ತು ಸ್ವಲ್ಪ ಮಳೆ ಬರೋ ಥರ ಇದ್ರೂ ಸೆಕೆ ಜಾಸ್ತಿನೇ ಇತ್ತು. ಅದಕ್ಕೋಸ್ಕರ ಇಲ್ಲಿ ಬಾಳೆಹಣ್ಣಿನಿಂದ ಮಿಲ್ಕ್ ಶೇಕ್ನ ಮಾಡ್ಕೋತಾ ಇದ್ದೀನಿ. ಬಾಳೆಹಣ್ಣು ಎರಡನ್ನ ಕಟ್ ಮಾಡ್ಕೋತಾ ಇದ್ದೀನಿ ಸಣ್ಣ ಸಣ್ಣದಾಗಿ. ನೀವು ಜಾಸ್ತಿ ಮಾಡ್ಕೋತಾ ಇದ್ರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು. ನಾನು ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ 2 ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಪೀನಟ್ ಬಟರ್, ಕೋಕೋ ಪೌಡರ್ ಹಾಗೆ ಹಾಲನ್ನು ಸೇರಿಸ್ಕೋತೀನಿ. ಬೇಕು ಅಂದರೆ ಐಸ್ ಕ್ರೀಮ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಐಸ್ ಕ್ರೀಮ್ನೆಲ್ಲ ಹಾಕ್ಕೊಳ್ಳೋದಿಲ್ಲ, ಸಕ್ಕರೆ ಜಾಸ್ತಿ ಆಗಿಬಿಡುತ್ತೆ ಅಂತ. ಆದರೆ ಇಲ್ಲಿ ಪೀನಟ್ ಬಟರ್ 1 ಸ್ಪೂನಷ್ಟು, ಅಂದರೆ ಚಾಕ್ಲೇಟ್ ಫ್ಲೇವರ್ ಇರುವಂತಹ ಪೀನಟ್ ಬಟರ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಕೋಕೋ ಪೌಡರ್. ಪೀನಟ್ ಬಟರಲ್ಲೇ ಚಾಕ್ಲೇಟ್ ಫ್ಲೇವರ್ ಇರೋದ್ರಿಂದ ನೋಡಿಕೊಂಡು ಈ ಹಂತದಲ್ಲಿ ಕೋಕೋ ಪೌಡರ್ನ ಹಾಕ್ಕೋಬೇಕು. ಜಾಸ್ತಿ ಹಾಕೊಂಡ್ಬಿಟ್ರೆ ಸ್ವಲ್ಪ ಕಹಿ ಆಗಿಬಿಡತ್ತೆ, ಆ ಚಾಕ್ಲೇಟ್ ಫ್ಲೇವರ್ ಮುಕ್ಕು ಕೊಡ್ದಂಗೆ ಇರುತ್ತೆ. ಅದಕ್ಕೋಸ್ಕರ ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು, ಹಾಗೆಯೇ ಇಲ್ಲಿ ಕಾಯಿಸಿ ಆರಿಸಿರುವಂತಹ ಹಾಲು ಅರ್ಧ ಲೀಟರ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಕಾಯಿಸಿ ಆರಿಸಿ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ, ಸ್ವಲ್ಪ ಕೋಲ್ಡ್ ಆದಮೇಲೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಹನಿನ ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಬೇಕು ಅಂದರೆ ಸಕ್ಕರೆ ಕೂಡ ಸೇರಿಸ್ಕೋಬೋದು, ಆದರೆ ಹನಿನ ಹಾಕ್ಕೊಂಡಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋತೀನಿ. ಟೈಮ್ ಇತ್ತು ಅಂದರೆ ನೆನೆಸಿಟ್ಕೊಂಡು ರುಬ್ಬೋವಾಗಲೇ ಹಾಕ್ಕೋಬೋದು. ನಾನು ಇದನ್ನು ಮಾಡ್ಕೊಳ್ಳೋ ಯಾವ ಪ್ಲ್ಯಾನ್ ಕೂಡ ಇರಲಿಲ್ಲ, ಹಾಗೆ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೋತೀನಿ. ಇಲ್ಲಾಂದರೆ ಕುಟಾಣಿಗೆ ಈ ರೀತಿ ಹಾಕಿ ಕುಟ್ಟಿ ಕೂಡ ಸೇರಿಸ್ಕೋಬೋದು. ಇಲ್ಲಿ ಬಾದಾಮ್ ಹಾಗೆಯೇ ಗೋಡಂಬಿ ಹಾಗೆ ಸ್ವಲ್ಪ ವಾಲ್ನಟ್ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಷ್ಟನ್ನು ಕೂಡ ಕುಟ್ಟಿ ಈ ರೀತಿ ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೋದು. ಇದರೊಳಗಡೆ ಹಾಕಿ ಒಂದೊಂದೇ ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದನ್ನು ಸರ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಗ್ಲಾಸ್ ಜಾರ್ನ ಇಟ್ಕೊಂಡು ಅದಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರುಬ್ಬಿ ಇಟ್ಕೊಂಡಿರುವಂತಹ ಈ ಮಿಕ್ಸ್ಚರ್ ಏನಿತ್ತು ಅದನ್ನು ಇದರೊಳಗಡೆ ಹಾಕಿ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊಂಡು, ಹಾಗೆ ಇದಕ್ಕೆ ಬೇಕಿದ್ದರೆ ಒಣದ್ರಾಕ್ಷಿ ಕೂಡ ಹಾಕ್ಕೋಬೋದು. ಅದು ಕೂಡ ಸ್ವೀಟ್ ಇರುತ್ತಲ್ವ, ನೀವು ಹನಿನ ಕಡಿಮೆ ಮಾಡಿಕೊಂಡು ಅದನ್ನು ಹಾಕ್ಕೋಬೋದು. ಇಲ್ಲ ಅಂತ ಅಂದರೆ ಖರ್ಜೂರ ಕೂಡ ಹಾಕ್ಕೋಬೋದು. ನಾನಿವತ್ತು ಒಣದ್ರಾಕ್ಷಿನ ಹಾಕ್ಕೊಳ್ದೆ, ಬರೀ ಖರ್ಜೂರನ ಮಾತ್ರ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗಾಗಿ ಹನಿನ ಕಡಿಮೆ ಹಾಕ್ಕೊಂಡಿದ್ದೆ. ಬಾಳೆಹಣ್ಣಿನಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ. ನೀವು ಹನಿನ ಸ್ಕಿಪ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ, ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದ್ರ ಮೇಲೆ ಮತ್ತೆ ಡ್ರೈ ಫ್ರೂಟ್ಸ್ನ ಹಾಕಿ ಬೇಕು ಅಂದರೆ ಕೋಕೋ ಪೌಡರ್ನ ಸ್ಪ್ರಿಂಕಲ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಚಾಕ್ಲೇಟ್ ಪೀನಟ್ ಬಟರ್ ಬನಾನಾ ಮಿಲ್ಕ್ ಶೇಕ್ ರೆಡಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮನೆಗೆ ನಮ್ಮ ಅತ್ತಿಗೆ ಮಕ್ಕಳು ಬಂದಾಗ ಮಾಡಿಕೊಟ್ಟಿದ್ದೆ, ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನೀವು ಕೂಡ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದನ್ನೆಲ್ಲ ಕುಡಿದು ಸ್ವಲ್ಪ ಹೊತ್ತು ಹಾಗೇ ಕೂತ್ಕೊಂಡಿದ್ದೆ. ಅದಾದಮೇಲೆ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ, ಕೆಲವೊಂದಷ್ಟು ಸೀರೆಗಳನ್ನ ನಮ್ಮ ಅತ್ತೆ ಬೀರುವಿಂದ ತೊಗೊಳ್ಳೋಣ ಅಂತ ಎತ್ತಿಟ್ಕೋತಾ ಇದ್ದೆ. ಕೆಲವೊಂದಷ್ಟು ಸೀರೆಗಳು ಬೇಡ ಪೂಜಾ, ನಿನ್ಗೆ ಯಾವ್ದು ಸೀರೆ ಬೇಕೋ ಅದನ್ನು ಎತ್ತಿಟ್ಕೊಂಡಿರೋ, ನನಗೆ ಬೇಡದೇ ಇರೋದನ್ನೆಲ್ಲ ಒಂದು ಕಡೆ ಇಟ್ಟಿರ್ತೀನಿ, ಅಂದರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ ಆ ಥರದನ್ನೆಲ್ಲ ಒಂದು ಕಡೆ ಇಟ್ಟಿರ್ತೀನಿ, ನಿನ್ಗೆ ಯಾವ್ದು ಬೇಕೋ ಅದನ್ನು ಎತ್ಕೊ ಅಂತ ಹೇಳಿದರು. ಸೊ ಹಾಗಾಗಿ ಕೆಲವೊಂದಷ್ಟು ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೆ. ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಅಂಬ್ರೆಲಾ ಡ್ರೆಸ್ ಥರ ಏನಾದರೂ ಹೊಲ್ಕೊಳ್ಳೋಣ, ಇಲ್ಲಾಂದರೆ ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ ಯಾವುದಾದ್ರೂ ಡ್ರೆಸ್ಗಳನ್ನ ಹೊಲ್ಕೊಳ್ಳೋಣ ಅಂತ ಇಲ್ಲೊಂದು ಕೆಲವೊಂದಷ್ಟು 4ರಿಂದ 5 ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೆ. ಮೊದಲನೇ ಸೀರೆ ನೋಡಿದ್ರಿ ಅಲ್ವಾ, ಅದು ಪ್ಯೂರ್ ಕಾಟನ್ ಸ್ಯಾರಿ, ಸಖತ್ ಸಾಫ್ಟಾಗಿರೋಂಥ ಕಾಟನ್ ಸ್ಯಾರಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ಅದರಿಂದ ಯಾವುದಾದ್ರೂ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಈ 4 ಸೀರೆಗಳೇನಿದೆ ಇದೆಲ್ಲ ಸಿಂಪಲ್ ಸೀರೆಗಳು. ಇನ್ನೊಂದು ಗ್ರೀನ್ ಕಲರ್ ನೋಡಿದ್ರಿ ಅಲ್ವಾ, ಅದು ಸ್ವಲ್ಪ ಬಾರ್ಡರ್ ರೀತಿ ಎಲ್ಲ ಚೆನ್ನಾಗಿದೆ. ಅದನ್ನು ಕೂಡ ಅಂಬ್ರೆಲಾ ಡ್ರೆಸ್ ಥರ ಏನಾದ್ರೂ ಸ್ಟಿಚ್ ಮಾಡ್ಕೊಳ್ಳೋಣ, ಗ್ರ್ಯಾಂಡಾಗಿ ಕಾಣೋ ಥರ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಸೀರೆಗಳನ್ನೆಲ್ಲ ಒಂದು ಸಾರಿ ಎತ್ತಿಟ್ಕೊಂಡಿದ್ದೆ, ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಮತ್ತು ಮತ್ತೆ ಬೀರುಗೆ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಇವಾಗ ಸ್ಟಿಚ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನೀವು ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಅಂತ, ಅದಕ್ಕೆ ಕೆಲವೊಂದಷ್ಟು ಸೀರೆಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಮುಂಬರುವ ವಿಡಿಯೋಗಳಲ್ಲಿ ಡ್ರೆಸ್ ಸ್ಟಿಚಿಂಗ್ ವೀಡಿಯೋಸ್ಗಳು ಕೂಡ ಬರುತ್ತೆ, ಕಾಯ್ತಾ ಇರಿ. ನನಗೆ ಕೆಲವೊಂದಷ್ಟು ಐಡಿಯಾಗಳಿದೆ, ಕೆಲವೊಂದಷ್ಟು ಡಿಸೈನ್ನ ಸ್ಟಿಚ್ ಮಾಡ್ಕೋಬೇಕು ಅಂತ. ಹಾಗೆಯೇ ನಿಮಗೂ ಏನಾದರೂ ಐಡಿಯಾ ಇದ್ದರೆ, ನನಗೆ ಫೋಟೋಸ್ ಏನಾದರೂ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಮಾಡಿ. ಯಾವುದಾದ್ರೂ ಐಡಿಯಾ ಇದ್ದರೆ ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು. ಯಾವ ಥರ ಡಿಸೈನ್ಸ್ ಡ್ರೆಸ್ಗಳು ಬೇಕು ಅಥವಾ ಗೌನ್ಸ್ಗಳು ಹೊಲಿದ್ರೆ ನಿಮಗೆ ಇಷ್ಟ ಆಗುತ್ತೆ ಮತ್ತು ಹೆಲ್ಪ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ಥರ ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ.
ಹಾಗೆಯೇ ಇಲ್ಲಿ ಕೆಲವೊಂದಷ್ಟು ಹಳೆ ಬಟ್ಟೆಗಳಿತ್ತು, ಟೀ ಶರ್ಟ್ಸ್ ಬಟ್ಟೆಗಳು ಮತ್ತು ಟ್ರ್ಯಾಕ್ ಪ್ಯಾಂಟ್ ಬಟ್ಟೆಗಳು, ಲೆಗ್ಗಿನ್ಸ್ದೆಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈ ಥರ ಹಳೆ ಬಟ್ಟೆಗಳೇನಾದರೂ ಇದ್ದರೆ ಮನೆ ಒರೆಸೋದಕ್ಕೆ, ಹಾಗೆಯೇ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಿರ್ತೀವಲ್ವ, ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೆಲವೊಂದಷ್ಟು ಬಟ್ಟೆಗಳು ತುಂಬಾ ಕ್ವಾಲಿಟಿ ಆಗಿರೋವಂಥ ಬಟ್ಟೆಗಳನ್ನ ತೊಗೊಂಡಿರ್ತೀವಲ್ವ, ಅದನ್ನು ಏನೇ ಮಾಡಿದ್ರೂ ಕೂಡ ಅದು ಕಿತ್ತೋಗೋದು ಇಲ್ಲ, ಅರ್ಧೋಗೋದು ಇಲ್ಲ, ಸ್ಟಿಚಿಂಗ್ ಕೂಡ ಬಿಟ್ಕೊಂಡಿರೋದಿಲ್ಲ. ತುಂಬ ವರ್ಷಗಳಿಂದ ಯೂಸ್ ಮಾಡ್ತಿರುವಂಥ ಬಟ್ಟೆಗಳಿದೆಲ್ಲ, ಮತ್ತು ಕಲರ್ ಎಲ್ಲ ಶೇಡ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದು, ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಕೆಲವೊಂದಷ್ಟು ಬಟ್ಟೆಗಳನ್ನ, ಚೆನ್ನಾಗಿರುವಂಥ ಬಟ್ಟೆಗಳನ್ನ ಅಡುಗೆ ಮನೆ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆಯೇ ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಟ್ಟೆನೆಲ್ಲ ಈ ರೀತಿ ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಬೇಕು ಅಂದಾಗ ಈಸಿಯಾಗಿ ಬಳಸ್ಕೋಬೋದು. ಅದನ್ನು ಕೂಡ ನೀಟಾಗಿ ಮಡಚಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಹಾಗೆಯೇ ನಮ್ಮತ್ತೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಯಾವ ಬಟ್ಟೆನೂ ಬಿಸಾಕೋದಿಲ್ಲ. ಯಾವುದಾದ್ರೂ ಬಾಕ್ಸ್ ಬಂದಿರುತ್ತಲ್ವ, ಏನಾದರೂ ಆರ್ಡ್ರ್ ಮಾಡಿದಾಗ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ ಬಂದಿರುತ್ತಲ್ವ, ಅದನ್ನು ಕೂಡ ಬಿಸಾಕೋದಿಲ್ಲ. ಇವಾಗ ಯೂಸ್ ಆಗಿಲ್ಲ ಅಂದರೆ ಇನ್ಯಾವಾಗಲಾದ್ರೂ ಯೂಸ್ ಆಗುತ್ತೆ ಅಂತ ಎತ್ತಿಟ್ಕೊಂಡಿರ್ತೀನಿ. ಕಸ ಕಡ್ಡಿನೆಲ್ಲ ಇಟ್ಕೊಂಡಿರ್ತೀಯ ಅಂತ ರೇಗಿಸ್ತಾ ಇರ್ತಾರೆ. ಇವಾಗ ಯೂಸ್ ಆಗಿಲ್ಲ ಅಂದರೂ ಯಾವಾಗಲಾದ್ರೂ ಯೂಸ್ ಆಗೇ ಆಗುತ್ತಲ್ವ, ಅದಕ್ಕೋಸ್ಕರ ಈ ರೀತಿ ಬಟ್ಟೆ ಆಗಿರ್ಬೋದು, ಯಾವುದಾದ್ರೂ ಬಾಕ್ಸ್ಗಳಾಗಿರ್ಬೋದು, ಇನ್ಯಾವುದಾದ್ರೂ ಕಲರ್ ಪೇಪರ್ಸ್ ಎಲ್ಲ ಬಂದಿರುತ್ತಲ್ವ, ಅದನ್ನು ಕೂಡ ನಾನು ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಕೆಲವೊಂದಷ್ಟು ಚೆನ್ನಾಗಿರುವಂಥ ಬಟ್ಟೆಗಳನ್ನ ಕಟ್ ಮಾಡಿಕೊಂಡು, ಅಂದರೆ ಚಿಕ್ಕ ಕಿಚನ್ ಟವಲ್ಸ್ ಥರನೇ ಮಾಡಿಕೊಂಡು ಇಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ನೀವು ಹೀಗೇನಾ ಹಳೆ ಬಟ್ಟೆಗಳೇನಾದರೂ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಡು ಯೂಸ್ ಮಾಡ್ಕೋತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದಷ್ಟು ಈ ಲೆಗ್ಗಿನ್ಸ್ ಬಟ್ಟೆ ಹಾಗೆಯೇ ಟೀ ಶರ್ಟ್ ಬಟ್ಟೆಗಳಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ನೀರನ್ನು ಹಿಂಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪನೂ ಕೂಡ ನೀರಿರೋದಿಲ್ಲ. ಹಾಗೆಯೇ ಈ ಸ್ಟವ್ ಎಲ್ಲ ಕ್ಲೀನ್ ಮಾಡಿದಾಗ ಒಂದು ಸ್ವಲ್ಪನೂ ಕೂಡ ಕಲೆಗಳಿರೋದಿಲ್ಲ, ಅಷ್ಟು ನೀಟಾಗಿ ಕ್ಲೀನಾಗಿರುತ್ತೆ. ಕೆಲವೊಂದು ಬಟ್ಟೆಗಳೇ ಹಾಗೇನೆ, ನಾವು ಹೊರಗಡೆಯಿಂದ ತಂದಿರುವಂಥ ಬಟ್ಟೆನಲ್ಲಿ ಕ್ಲೀನ್ ಮಾಡಿದ್ರೆ ಕೆಲವೊಂದು ಸಾರಿ ನೀರಿನ ಕಲೆಗಳಿರುತ್ತಲ್ಲ, ಅದೆಲ್ಲ ಹಾಗೇ ಇರುತ್ತೆ. ಬಟ್ ಟೀ ಶರ್ಟ್ ಬಟ್ಟೆಯಿಂದ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ಆ ಥರ ಬಟ್ಟೆಗಳು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ಆ ಥರ ಬಟ್ಟೆನೆಲ್ಲ, ಕಾಟನ್ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಈ ರೀತಿ ಅಡುಗೆ ಮನೆಗೆ ಯೂಸ್ ಮಾಡ್ಕೋತೀನಿ. ಹಾಗೆಯೇ ನೈಟ್ ಡಿನ್ನರ್ಗೆ ಏನಾದ್ರೂ ಈ ಬೆಂಡೆಕಾಯಿಂದ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ನೈಟ್ ಡಿನ್ನರ್ಗೆ ಚಪಾತಿ ಮಾಡ್ಕೊಂಡಾಗ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಳ್ಳೋಣ ಅಂತ ನೈಟ್ ತೊಳೆದಿಟ್ಕೊಂಡು ಬಟ್ಟೆನಲ್ಲಿ ಒರೆಸಿ ಆ ನೀರಿನ ಅಂಶ ಎಲ್ಲ ಹೋಗೋ ಥರ ನೋಡಿಕೊಂಡು ಆಮೇಲೆ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಇವಾಗಲೇ ಚೆನ್ನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೊಂಡಿರ್ತೀನಿ. ನೈಟ್ ಡಿನ್ನರ್ ಮಾಡ್ಕೊಳ್ಳೋವಾಗ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಲಂಚ್ಗೋಸ್ಕರ ಹೀರೆಕಾಯಿ ಪಪ್ಪು ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು, ಜಾಸ್ತಿ ಕಷ್ಟ ಕೂಡ ಏನೂ ಇರೋದಿಲ್ಲ. ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕುಕ್ಕರ್ಗೆ ಸ್ವಲ್ಪ ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಕು ಅಂತಂದರೆ ನೀವು ಈ ಬೇಳೆ ಜೊತೆ, ಅಂದರೆ ತೊಗರಿಬೇಳೆ ಜೊತೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೋಬೋದು, ಹಾಗೆ ಹೆಸರು ಬೇಳೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬರೀ ತೊಗರಿಬೇಳೆ ಮಾತ್ರ ಹಾಕಿ ಅದನ್ನು ಒಂದು 2-3 ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡು ಹಾಗೆ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಆದಷ್ಟು ಸಣ್ಣದಾಗಿನೇ ಕಟ್ ಮಾಡ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದೇನೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು 2 ಸಣ್ಣ ಸೈಜಲ್ಲಿರುವಂಥ ಹುಳಿ ಟೊಮ್ಯಾಟೋನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬೇಕಾಗುತ್ತೆ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸೇರಿಸ್ಕೋಬೇಕು. ಇವಾಗಲೇ ಸೇರಿಸ್ಕೊಂಡ್ಬಿಟ್ರೆ ಒಗ್ಗರಣೆಗೆ ಹಾಕ್ಕೊಳ್ಳೋ ಅಗತ್ಯ ಏನೂ ಇರೋದಿಲ್ಲ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ. ಕಟ್ ಮಾಡಿ ಇಟ್ಕೊಂಡಿರುವಂಥದ್ದನ್ನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿನೂ ಕೂಡ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಬೇಯೋದಕ್ಕೆ ಇಟ್ಕೊಂಡು ಅದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಹಾಗೆ ಅರ್ಧ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನು ನೋಡ್ತಾ ಇರ್ಬೋದು, ಆದಷ್ಟು ಕಡಿಮೆನೇ ಸೇರಿಸ್ಕೊತೀನಿ. ಬೇಕು ಅಂದರೆ ಅದಾದ ನಂತರ ಹಾಕ್ಕೋಬೋದು. ಬೇಯುವಾಗ ಸ್ವಲ್ಪ ಈ ತರಕಾರಿ ಎಲ್ಲ ಬೇಯೋಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಒಂದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2-3 ವಿಜಲಷ್ಟು ಕೂಗಿಸ್ಕೊಂಡ್ರೆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಹಾಗೆಯೇ ಹೀರೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಈ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಆವಾಗ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಂತರ ಇದಕ್ಕೆ ಖಾರಕ್ಕೆ ತಕ್ಕಂತೆ ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಬೇಯಿಸ್ಕೊಳ್ಳೋವಾಗಲೇ ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿರ್ತೀವಿ. ಈ ಹಂತದಲ್ಲೇ ಅಚ್ಚಕಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಜಾಸ್ತಿನೇ ಆಗಿಬಿಡತ್ತೆ. ಅಚ್ಚಕಾರದ ಪುಡಿ ಉಪ್ಪನ್ನು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು. ಬೇಕು ಅಂದರೆ ಹುಣಸೆ ಹಣ್ಣಿನ ರಸ ಹಾಕ್ಕೋಬೋದು.
ಹುಳಿ ಟೊಮ್ಯಾಟೋನ ಹಾಕ್ಕೊಂಡಿದ್ದೆ ಅಲ್ವಾ, ಸೊ ಹಾಗಾಗಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಕುದಿಸ್ಕೊತೀನಿ. ಹಾಗೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ತುಪ್ಪನ ಬಳಸ್ಕೊತಾ ಇದ್ದೀನಿ. ತುಪ್ಪನ ಬಳಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಪಪ್ಪು. ತುಪ್ಪ ಕಾದಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಣಗಿರುವಂಥ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹಿಂಗನ್ನು ಸೇರಿಸಿ ಒಗ್ಗರಣೆ ಕೊಟ್ಕೊಂಡು ಈ ಪಪ್ಪು ಒಳಗಡೆ ಸೇರಿಸ್ಕೊಂಡ್ರೆ ಟೇಸ್ಟಿ ಆಗಿರುವಂಥ ಹೀರೆಕಾಯಿ ಪಪ್ಪು ರೆಡಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಈ ಪಪ್ಪುನ ಹಾಕಿ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಏನು ಚೆನ್ನಾಗಿರೋದು ಗೊತ್ತಾ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ ನೀವು. ಹಾಗೆಯೇ ನಿಮಗೆ ಸಾಂಬಾರು ಮಾಡಿದಾಗ ಜಾಸ್ತಿ ಉಳಿತಾ ಇದೆ, ಒನ್ ಟೈಮ್ ಮಾಡಿದ್ರೂ ಕೂಡ 2 ಟೈಮ್ಗೆ ಆಗಿಬಿಡುತ್ತೆ ಅಂತ ಅನಿಸಿದ್ರೆ ಈ ರೀತಿ ಗಟ್ಟಿಯಾಗಿ ಪಪ್ಪು ಥರ ಮಾಡ್ಕೋಬೋದು. ತುಂಬ ಈಸಿ ಕೂಡ ಮಾಡ್ಕೊಳ್ಳೋದು, ಹಾಗೆ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ. ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಇದ್ರ ಮೇಲೆ ಸ್ವಲ್ಪ ಹೀರೆಕಾಯಿ ಪಪ್ಪು, ಸ್ವಲ್ಪ ತುಪ್ಪ, ಹಾಗೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಮಾವಿನಕಾಯಿ, ಉಪ್ಪಿನಕಾಯಿ, ಸ್ವಲ್ಪ ಮಿಕ್ಸರ್, ಮಾವಿನ ಹಣ್ಣು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಸ್ವಲ್ಪ ಸ್ವೀಟ್ ಅಂದರೆ ಕೊಕೊನಟ್ ಲಡ್ಡು ಮಾಡಿದ್ದೆ, ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ಸೈಡಲ್ಲಿ ಸ್ವಲ್ಪ ನೀರು ಮಜ್ಜಿಗೆ. ಒಂದು ಭರ್ಜರಿ ಆಗಿರುವಂಥ ಮಧ್ಯಾಹ್ನ ಲಂಚ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹಾಗೆ ಒಬ್ಬರು ಈ ಬ್ರೇಸ್ಲೆಟ್ ಡಿಸೈನ್ ಬಗ್ಗೆ ಕೇಳಿದ್ರಿ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ಬ್ರೇಸ್ಲೆಟ್ ನೋಡ್ತಿರ್ಬೋದು, ಇದು ಸಿಲ್ವರ್ ಬ್ರೇಸ್ಲೆಟ್. ತುಂಬ ಸಿಂಪಲಾಗಿ ಕಾಣಿಸುತ್ತೆ, ಹಾಗೆ ನೋಡೋದಕ್ಕೆ ತುಂಬಾ ಎಲಿಗೆಂಟಾಗೂ ಕೂಡ ಕಾಣಿಸುತ್ತೆ. 2 ಚಿಕ್ಕ ಚೈನಲ್ಲಿ ಮಧ್ಯದಲ್ಲಿ ಈ ರೀತಿ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ, ಹಾಗೆ ಸೈಡಲ್ಲಿ ಹುಕ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾನು ತೊಗೊಂಡಿದ್ದಲ್ಲ, ಎಷ್ಟು ಗ್ರಾಮ್ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ಇದನ್ನು ನಾನು ಫ್ರೆಂಡ್ಶಿಪ್ ಡೇಗೆ ಅಂತ ಕೊಟ್ಟಿದ್ದು. ತುಂಬ ಜನಕ್ಕೆ ಈ ಬ್ರೇಸ್ಲೆಟ್ ತುಂಬ ಇಷ್ಟ ಆಗಿತ್ತು. ಅಂದರೆ ಸಿಂಪಲ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೈಗೆ ಅಂತ. ನನಗೂ ಕೂಡ ತುಂಬಾ ಇಷ್ಟ ಈ ಬ್ರೇಸ್ಲೆಟ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಚೀಸ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಟೀ ಟೈಮ್ ಸ್ನ್ಯಾಕ್ಸ್ಗೆ ಚೆನ್ನಾಗಿರುತ್ತೆ. ಸೈಡಲ್ಲಿ ಟೀ ಮಾಡ್ಕೊಳ್ಳೋದಕ್ಕೂ ಕೂಡ ಇಟ್ಕೊಂಡು ಹಾಗೆ ಇಲ್ಲಿ ತವಾನ ಬಿಸಿ ಮಾಡ್ಕೋತಾ ಇದ್ದೀನಿ. ಅದು ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಕೋಬೇಕು. ಈ ಟೋಸ್ಟ್ಗೆ ಬೆಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಣ್ಣೆನ ಹಾಕಿ ಅದನ್ನು ಈ ರೀತಿ ಕರಗಿಸ್ಕೊಂಡು ನಂತರ ಅದಕ್ಕೆ ಒಂದು ಬ್ರೆಡ್ ಸ್ಲೈಸಸ್ನ ಇಟ್ಕೋಬೇಕು. ಒಂದು ಬ್ರೆಡ್ ಸ್ಲೈಸ್ನ ಇಟ್ಟು ಅದ್ರ ಮೇಲೆ ಚೀಸ್ನಾದರೂ ತುರಿದು ಸೇರಿಸ್ಕೋಬೋದು, ಬ್ಲಾಕ್ ಥರ ಇದ್ದರೆ. ಇಲ್ಲ ಅಂತ ಅಂದರೆ ಈ ರೀತಿ ಚೀಸ್ ಸ್ಲೈಸ್ ಬರುತ್ತೆ, ಅದನ್ನು ಕೂಡ ಹಾಕ್ಕೋಬೋದು. ನಮ್ಮನೆಯಲ್ಲಿ ಚೀಸ್ ಸ್ಲೈಸ್ ಇತ್ತು, ಸೊ ಅದನ್ನೇ ಹಾಕಿ ಇದ್ರ ಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಬೇಕು ಅಂದರೆ ಟೊಮೆಟೊ ಕೆಚಪ್ನ ಹಾಕಿ ಕೂಡ ಮಾಡ್ಕೋಬೋದು. ಟೊಮೆಟೊ ಕೆಚಪ್ ಹಾಕಿದ್ರೆ ಸ್ವಲ್ಪ ನೀರು ಥರ ಇರುತ್ತಲ್ವ, ಬೆಂದು ಈ ಚೀಸ್ ಎಲ್ಲ ಮೆಲ್ಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟೊಮೆಟೊ ಕೆಚಪ್ನ ಹಾಕ್ತೇನೆ ಮಾಡಿಕೊಂಡ್ರೆ ಈ ಚೀಸ್ ಏನಿದೆ ಅದು ಬೇಗ ಮೆಲ್ಟ್ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಸೈಡು ಕೂಡ ಬೆಣ್ಣೆನ ಹಾಕಿ ಚೆನ್ನಾಗಿ ಇದನ್ನು 2 ಸೈಡು ಕೆಂಪಗಾಗೋ ತನಕ ಟೋಸ್ಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಚೀಸ್ ಟೋಸ್ಟ್ ರೆಡಿ ಇರುತ್ತೆ. 2 ಬ್ರೆಡ್ ಸ್ಲೈಸಸ್ ಇತ್ತು ಅಷ್ಟೇ, ಅದಕ್ಕೋಸ್ಕರ ಒಂದೇ ಒಂದು ಟೋಸ್ಟ್ ಮಾಡಿಕೊಂಡು ಅದನ್ನೇ ಕಟ್ ಮಾಡಿ 3 ಜನ ಕೂಡ ತಿಂದ್ವಿ. ಅಷ್ಟರಲ್ಲಿ ಟೀ ಕೂಡ ರೆಡಿ ಆಗಿತ್ತು. ಟೀ ಕೂಡ ಸರ್ವ್ ಮಾಡಿ ಈ ಬ್ರೆಡ್ ಟೋಸ್ಟ್ ಮೇಲೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕಿ ಸರ್ವ್ ಮಾಡಿದ್ರೆ ಇನ್ನು ಟೇಸ್ಟಿಯಾಗಿರುತ್ತೆ. ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.